ಚೆನ್ನಮ್ಮ ದೇವೇಗೌಡ ಅವರು ನನಗೆ ಎಷ್ಟು ಹತ್ತಿರದವರಂದರೆ ದೇವೇಗೌಡರಿಗಿಂತಲೂ ಹೆಚ್ಚು ನಾನು ಅವ್ರನ್ನ ಹಚ್ಕೊಂಡಿದ್ದೆ. ಯಾಕೆಂದರೆ ನಾನು ಬಿ ಟಿ ಲಲಿತಾ ನಾಯಕ್ ಅಂತ ಅವ್ರ ಮನೆಗೆ ಹೋದಾಗ ಮೊಟ್ಟ ಮೊದಲು ನಾನು ಚೆನ್ನಮ್ಮರನ್ನ ನೋಡ್ತಿದ್ದೆ. ಅವ್ರು ಎಲ್ಲಿರ್ತಿದ್ರು ಅಂದರೆ ದೇವ್ರ ಕೋಣೆಯಲ್ಲಿ ಇರ್ತಿದ್ರು. ಹೋದ ಕೂಡಲೇ ಪ್ರಸಾದ ಒಂದು ಬ್ಲೌಸ್ ಪೀಸು ಅದು ಕೊಟ್ಟು, ಅಮ್ಮ ನೀರು ಕುಡೀರಿ, ಟಿಫನ್ ಮಾಡಿರಿ ಅನ್ನೋರು. ಇಲ್ಲ ಮಾಡ್ಕೊಂಬಂದಿದ್ದೀನಿ ಅಂದರೆ ಆಮೇಲೆ ಬೇರೆ ನಮ್ಮ ಕೆಲಸಕ್ಕೆ ಹೋಗ್ತಿದ್ವಿ. ಜನಪ್ರೀತಿ ಅಂದರೆ ಅವರಿಗೆ, ತಾಯಿ ಪ್ರೀತಿ ಅಂದರೆ ಅವರಿಗೆ ಹೇಳಿ ಮಾಡಿಸಿದಂಥ ಒಂದು ಗುಣ. ಉತ್ತಮ ಗೃಹಿಣಿ. ಯಾವ ರೀತಿಯ ಒಂದು ರಾಜಕೀಯದ ಯಾವ ಒಂದು ಏನು ಇದಿದೆ ಗೊಂದಲ, ಆ ಗೊಂದಲ ಆಗಿರ್ಬೋದು, ಆ ದುರಾಸೆ ಆಗಿರ್ಬೋದು, ಅಥವಾ ರಾಜಕಾರಣಿಗಳು ಮಾಡುವಂಥ ಕುತಂತ್ರ ಆಗಿರ್ಬೋದು, ಯಾವುದ್ರೂ ಕೂಡ ತಾವರೆ ಎಲೆ ಮೇಲೆ ನೀರಿನ ರೀತಿಯಲ್ಲಿ ಅವರು ಅದರಿಂದ ಹೊರಗುಳಿತಿದ್ರು. ಅವರು ಮನೆಯವರೆಲ್ಲ ಅವ್ರಿಗೆ ಬಹಳ ಗೌರವ ಕೊಡ್ತಿದ್ರು. ಯಾಕೆಂದರೆ ಅವ್ರು ಆಡ್ತಿದ್ದಿದ್ದೇ ಕಡಿಮೆ ಮಾತು. ಆ ಕಡಿಮೆ ಮಾತು ಕೂಡ ಅತ್ಯಂತ ಬೆಲೆ ಉಳ್ಳದ್ದು. ಅಷ್ಟರ ಮಟ್ಟಿಗೆ ಅವರು ನಿಭಾಯಿಸಿದರು. 75 ಎಷ್ಟು ವರ್ಷ, 72 ವರ್ಷನ ಅವ್ರ ದಾಂಪತ್ಯ ಜೀವನ. 70 ವರ್ಷದ ಮೀರಿಯೂ ಕೂಡ ಈ ಥರ ಪತಿ ಪತ್ನಿ ಒಟ್ಟಿಗಿದ್ದು ಇಂಥ ಒಂದು ದೊಡ್ಡ ಒಂದು ರಾಷ್ಟ್ರಮಟ್ಟದ ಪ್ರಧಾನಿ ಪಟ್ಟಕ್ಕೆ ಏರಿದಂಥವ್ರು ಇಂಥ ಒಂದು ಪ್ರದೇಶದಲ್ಲಿ ಇದ್ದು ಒಳ್ಳೆ ಹೆಸರು ಮಾಡಿದ್ರಲ್ಲ, ಅದು ನಿಜವಾಗಿಯೂ ಕೂಡ ಎಲ್ಲರೂ ಅನುಕರಣೆ ಮಾಡುವಂಥದ್ದು. ಅಂಥ ಅನುಕರಣೆಗೆ ಅರ್ಹರಾಗಿರುವಂಥವ್ರು ಚೆನ್ನಮ್ಮರು. ಮತ್ತು ಅಷ್ಟೇ ನಿಯತ್ನಿಂದ ದೇವೇಗೌಡರು ಕೂಡ ಅವರ ಕುಟುಂಬದಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡ್ರು. ಬೇರೆ ಬೇರೆ ರೀತಿಯಲ್ಲಿ ಹೆಸರು ಕೆಟ್ಟಿರ್ಬೋದು ಬೇರೆ ಮಕ್ಕಳು ಮೊಮ್ಮಕ್ಕಳು, ಆದರೆ ನಿಜವಾಗಿ ಅಂದರೆ ದೇವೇಗೌಡರು ಮತ್ತು ಚೆನ್ನಮ್ಮ ಇಬ್ಬರೂ ಕೂಡ ಆದರ್ಶ ದಂಪತಿಗಳು. ನಮ್ಮ ಈ ರಾಷ್ಟ್ರಕ್ಕೆ ಪ್ರಧಾನಿಯಾಗಿ ಅವರು ಎಷ್ಟು ಹೆಸರು ಪಡೆದ್ರೋ, ಅವರ ಗೃಹದಲ್ಲಿಯೂ ಕೂಡ, ಮನೆಯಲ್ಲಿಯೂ ಕೂಡ ಈ ಕರ್ನಾಟಕ ರಾಜ್ಯಕ್ಕೆ ಗೌರವ ತರುವಂಥ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಅಂಥ ಒಬ್ಬ ನನ್ನ ಸೋದರಿ ಇವತ್ತು ತೀರ್ಕೊಂಡಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದಂಥ ಶ್ರದ್ಧಾಂಜಲಿಗಳನ್ನ ಅರ್ಪಿಸೋದಕ್ಕೆ ಬಂದಿದ್ದೀವಿ.